ಉದ್ಯಮಿ ಸಿಜೆ ರಾಯ್ ಸುಸೈಡ್ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ. ನಿರ್ಮಲಾ ಸೀತಾರಾಮನ್ಗೆ ಕೇರಳ ಸಿಎಂ ಪತ್ರ ಬರೆದಿದ್ಯಾಕೆ? ಸಿಜೆ ರಾಯ್ ಕೊಠಡಿಯಲ್ಲಿ ಸಿಕ್ಕ ಮತ್ತೊಂದು ಪತ್ರದಲ್ಲಿ ಏನಿದೆ? ಐಟಿ ಅಧಿಕಾರಿಗಳು ಬೆಂಗಳೂರು ಬಿಡದಂತೆ ಸೂಚಿಸಿದ್ಯಾಕೆ? ಲೋಕಸಭೆಯಲ್ಲಿ ನರವಾಣೆ ಪುಸ್ತಕ ಗದ್ದಲ, ಕೋಲಾಹಲ. ರಾಷ್ಟ್ರಪತಿಗಳ ಅಂಗಳಕ್ಕೆ ದ್ವೇಷ ಭಾಷಣ ಮಸೂದೆ, ಸರ್ಕಾರದ ವಿರುದ್ಧ ಡಬಲ್ ಕಮಿಷನ್ ಬಾಂಬ್. ಇದೆಲ್ಲದರ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಉದ್ಯಮಿ ರಾಯ್ ಸುಸೈಡ್ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಸುಸೈಡ್ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಕೇರಳ ಸರ್ಕಾರ ಒತ್ತಾಯಿಸಿದೆ. ನಿರ್ಮಲಾ ಸೀತಾರಾಮನ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪತ್ರ ಬರೆದಿದ್ದಾರೆ. ಐಟಿ ಅಧಿಕಾರಿಗಳ ಪಾತ್ರದ ಬಗ್ಗೆ ತನಿಖೆಗೆ ಪಿಣರಾಯಿ ವಿಜಯನ್ ಒತ್ತಾಯಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ನ್ಯಾಯಾಂಗ ತನಿಖೆಗೆ ಕೋರಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದರು. ಈ ನಡುವೆ ಉದ್ಯಮಿ ಸಿಜೆ ರಾಯ್ ಸುಸೈಡ್ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಿಜೆ ರಾಯ್ ಶೂಟ್ ಮಾಡಿಕೊಂಡ್ರು ಅಂತಿದ್ದಾರೆ. ಅದು ನಿಜನಾ ಅಥವಾ ಬೇರೆನಾ ಗೊತ್ತಿಲ್ಲ. ಅವರಿಗೆ ಬುಲೆಟ್ ಹೊಡ್ಕೊಂಡ್ರ ಇದ್ರ ಬಗ್ಗೆ ಖಂಡಿತ ಅನುಮಾನ ಇದೆ ಎಂದಿದ್ದಾರೆ. ಒಳಗಡೆ ಇದ್ದಿದ್ದಾರು ಐಟಿ ಆಫೀಸರ್ಸ್, ಸತ್ತೋಗಿದ್ದಾರು ಸಿಜೆ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ ಬರ್ತಿದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ನನಗೆ ಅನುಮಾನ ಇದೆ. ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ನನಗೆ ಸಿಜೆ ರಾಯ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ಕೊಠಡಿಯಲ್ಲಿ ಮತ್ತೊಂದು ಪತ್ರ ಸಿಕ್ಕಿದೆ. ಪತ್ರದಲ್ಲಿ ಆರ್ಥಿಕ ವ್ಯವಹಾರ, ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಬರೆದಿಡಲಾಗಿದೆ. ಪತ್ರದಲ್ಲಿರುವ ಮಾಹಿತಿ ಆಧರಿಸಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕೊಠಡಿಯಲ್ಲಿ ಸಿಕ್ಕ ಪತ್ರವನ್ನು ಡೆತ್ ನೋಟ್ ಅಂತ ಪೊಲೀಸರು ಪರಿಗಣಿಸಿಲ್ಲ. ಆತ್ಮಹತ್ಯೆ ವಿಚಾರವಾಗಿ ಪತ್ರದಲ್ಲಿ ಏನೂ ಉಲ್ಲೇಖ ಇಲ್ಲದ ಕಾರಣ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಪತ್ರದಲ್ಲಿ ಇರುವ ಅಂಶಗಳನ್ನು ಸ್ಪಷ್ಟನೆ ಪಡ್ಕೊಳ್ತಾ ಇದ್ದಾರೆ. ಆರ್ಥಿಕ ವ್ಯವಹಾರದ ಪತ್ರ ಆಗಿರುವ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಬಳಿ ಈ ಕುರಿತು ಸ್ಪಷ್ಟನೆ ಪಡೆದುಕೊಂಡಿದ್ದಾರೆ. ಈ ನಡುವೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಹಿಂದಿನ ಅಸಲಿ ಸತ್ಯ ಹುಡುಕೋಕೆ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಉದ್ಯಮಿ ಸಿಜೆ ರಾಯ್ ರೆಗ್ಯುಲರ್ ಆಗಿ ಚಿಕಿತ್ಸೆ ಪಡಿತಾ ಇದ್ದಿದ್ದರ ಬಗ್ಗೆ ತನಿಖಾಧಿಕಾರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಮೃತ ಸಿಜೆ ರಾಯ್ ಚಿಕಿತ್ಸೆ ಪಡಿತಾ ಇದ್ದ ಡಾಕ್ಟರ್ಗೆ ಸಂಪರ್ಕ ಮಾಡೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಸಿಜೆ ರಾಯ್ ಉದ್ಯಮ ಸಂಬಂಧ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿನ ಕಡತಗಳು, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳ ಪರಿಶೀಲನೆ, ಮುಖ್ಯವಾಗಿ ಡೈರಿ ಪರಿಶೀಲನೆ ನಡೆಸಿದ್ದಾರೆ. ಡೈರಿಯಲ್ಲಿ ಉದ್ಯಮ ವ್ಯವಹಾರ ಸಂಬಂಧ ಹೆಚ್ಚಿನ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಡೈರಿ ಪರಿಶೀಲನೆ ನಡೆಸಿರುವ ಎಸ್ಐಟಿ ಅಧಿಕಾರಿಗಳು ಸಿಜೆ ರಾಯ್ ಕುಟುಂಬ, ಆಪ್ತರು, ಕಚೇರಿ ಸಿಬ್ಬಂದಿ ವಿಚಾರಣೆ ನಡೆಸಲಿದ್ದಾರೆ. ಈಗಾಗಲೇ ಮಗ ಮತ್ತು ಪತ್ನಿಯನ್ನ ವಿಚಾರಣೆ ನಡೆಸಲಿದ್ದಾರೆ. ರಾಯ್ ಕೊಠಡಿಯಲ್ಲಿ ಸಿಕ್ಕ ಡೈರಿ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಇನ್ನು ಸಿಜೆ ರಾಯ್ ಚೇಂಬರ್ ಸೌಂಡ್ ಪ್ರೂಫ್ ಎನ್ನಲಾಗ್ತಾ ಇದೆ. ರಾಯ್ ಕೂರ್ತಾ ಇದ್ದ ಕೊಠಡಿಯಲ್ಲಿ ಯಾರೇ ಮಾತಾಡಿದ್ರು ಸೌಂಡ್ ಹೊರಗೆ ಹೋಗದಂತೆ ಮಾಡಿಸಿದ್ರಿಂದ ಪ್ರತಿನಿತ್ಯದ ತನ್ನ ವ್ಯವಹಾರಗಳು ಹೊರಗೆ ಕೇಳಿಸಿದಂತೆ ಕಚೇರಿ ನಿರ್ಮಾಣ ಮಾಡಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡು 20 ನಿಮಿಷ ಆದರೂ ಯಾರಿಗೂ ಗೊತ್ತೇ ಆಗಿಲ್ಲ. ಸಿಬ್ಬಂದಿ ಎಷ್ಟೇ ಕರೆದ್ರೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಬಾಗಿಲು ಒಡೆದಾಗ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ ಅನ್ನೋದು ತಿಳಿದು ಬಂದಿದೆ. ರಾಯ್ ಆತ್ಮಹತ್ಯೆಗೆ ಶರಣಾದರೂ ಐಟಿ ಅಧಿಕಾರಿಗಳು ಕೇರ್ ಮಾಡಿಲ್ಲ. ರಾಯ್ ಆತ್ಮಹತ್ಯೆ ಬಳಿಕವೂ ಕೂಡ ತಮ್ಮ ಎಲ್ಲಾ ಕೆಲಸ ಮುಗಿಸಿಯೇ ಐಟಿ ಅಧಿಕಾರಿಗಳು ಹೊರಟಿದ್ದಾರೆ. ಆಸ್ಪತ್ರೆಗೆ ರಾಯ್ ತೆಗೆದುಕೊಂಡು ಹೋದ ನಂತರವೂ ಕೂಡ ತಮ್ಮ ಪಾಡಿಗೆ ಕೆಲಸ ಮಾಡುತ್ತಿದ್ರು ಎಂಬುದು ತನಿಖೆ ವೇಳೆ ಪತ್ತೆಯಾಗಿದೆ. ಯಾವಾಗ ಸಿಬ್ಬಂದಿ ರೂಮ್ ಬಾಗಿಲು ಒಡೆದರೂ ಆಗಲೇ ಅಧಿಕಾರಿಗಳಿಗೆ ಏನೋ ಆಗಿದೆ ಎಂಬುದು ಗೊತ್ತಾಗಿದೆಯಂತೆ. ಆದರೂ ಘಟನಾ ಸ್ಥಳಕ್ಕೆ ತೆರಳದೆ ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಸಿಕ್ಕ ದಾಖಲೆಗಳನ್ನ ಬ್ಯಾಗ್ ಮೂಲಕ ಕೊಂಡೊಯ್ದಿದ್ರು. ಹೀಗಾಗಿಯೇ ಬಹುತೇಕ ಆಪ್ತರು ಐಟಿ ಅಧಿಕಾರಿಗಳ ಒತ್ತಡಕ್ಕೆ ರಾಯ್ ಉಸಿರು ಚೆಲ್ಲಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ತನಿಖೆಯ ಭಾಗವಾಗಿ ಕೇರಳ ಐಟಿ ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳು ಬೆಂಗಳೂರು ಬಿಟ್ಟು ಹೋಗದಂತೆ ಸೂಚಿಸಿದ್ದಾರೆ. ಇನ್ನು ಪೊಲೀಸರು ಸಿಡಿಆರ್ ರಿಪೋರ್ಟ್ ಬೆನ್ನು ಬಿದ್ದಿದ್ದಾರೆ. ಇವತ್ತು ರಾಯ್ ಫೋನ್ ಕಾಲ್ ಡೀಟೇಲ್ಸ್ ಪೊಲೀಸರ ಕೈ ಸೇರಲಿದೆ. ಇದರ ನಡುವೆ ರಾಯ್ ಮರಣೋತ್ತರ ಪರೀಕ್ಷಾ ವರದಿ ವೈದ್ಯರಿಂದ ಪೊಲೀಸರಿಗೆ ಸಲ್ಲಿಕೆ ಆಗಿಲ್ಲ. ಬುಲೆಟ್ ಇಂಜುರಿ ಅಂತ ವರದಿಯನ್ನ ವೈದ್ಯರು ಸಿದ್ಧಪಡಿಸಿದ್ದಾರೆ. ಗುಂಡಿಟ್ಟುಕೊಳ್ಳುವಾಗ ಧರಿಸಿದ್ದ ಬಟ್ಟೆ ಮೇಲಿದ್ದ ಬುಲೆಟ್ ಪೌಡರ್ ಮತ್ತೆ ರಕ್ತದ ಕಲೆಯನ್ನ ಡ್ರೈ ಮಾಡಿ ಕೊಡಲು ವೈದ್ಯರು ಮುಂದಾಗಿದ್ದಾರೆ. 2 ದಿನಗಳಲ್ಲಿ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಲಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣ ಕೋಲಾಹಲ ಎಬ್ಬಿಸಿದೆ. ನರವಾಣೆ ಪುಸ್ತಕ ಪ್ರಕಟಣೆ ಬಗ್ಗೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ನರವಾಣೆ ಅಪ್ರಕಟಿತ ಪುಸ್ತಕ ಉಲ್ಲೇಖಿಸುತ್ತಿದ್ದಂತೆ ಲೋಕಸಭೆಯಲ್ಲಿ ಗದ್ದಲ ಉಂಟಾಯಿತು. ಚೀನಾ ಆಕ್ರಮಣ ಬಗ್ಗೆ ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಬರೆದ ಪುಸ್ತಕ ಅಪ್ರಕಟಿತ. ನರವಾಣೆ ಅವರ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕಕ್ಕೆ ಒಪ್ಪಿಗೆ ನೀಡಬೇಕೆಂದು ರಾಹುಲ್ ಆಗ್ರಹಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ಅಮಿತ್ ಶಾ, ರಾಜನಾಥ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ. इसमें नरवाने जी ने कहा है
कि उनका मेमोआर है उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं जिसमें नरवाने जी ने राजनाथ सिंह के बारे में और मोदी जी के बारे में बोला है। हुई ही नहीं है तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई, उन्होंने स्वयं स्वीकार किया कि पुस्तक प्रकाशित नहीं हुई है। अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते। ರಾಜ್ಯಪಾಲ ವರ್ಸಸ್ ಸರ್ಕಾರ ನಡುವೆ ಸಂಘರ್ಷ ಮತ್ತೆ ಶುರುವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದ ಸರ್ಕಾರದ ದ್ವೇಷ ಭಾಷಣದ ಬಿಲ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕೊಕ್ಕೆ ಹಾಕಿದ್ದಾರೆ. ಬಿಲ್ಗೆ ಸಹಿ ಹಾಕದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಮಸೂದೆ ರವಾನೆ ಮಾಡಿದ್ದಾರೆ. ದ್ವೇಷ ಭಾಷಣದ ವ್ಯಾಖ್ಯಾನವೇ ಮಸೂದೆಯಲ್ಲಿ ಅಸ್ಪಷ್ಟವಾಗಿದೆ. ಮಸೂದೆಗೆ ಒಪ್ಪಿಗೆ ಕೊಡದಂತೆ 40ಕ್ಕೂ ಹೆಚ್ಚು ಮನವಿ ಬಂದಿರೋ ಬಗ್ಗೆ ರಾಜ್ಯಪಾಲರು ಉಲ್ಲೇಖ ಮಾಡಿ ರಾಷ್ಟ್ರಪತಿ ಅಂಗಳಕ್ಕೆ ರವಾನೆ ಮಾಡಿದ್ದಾರೆ. ಇನ್ನು ರಾಷ್ಟ್ರಪತಿಗಳಿಗೆ ಬಿಲ್ ವರ್ಗಾವಣೆ ಮಾಡೋದಕ್ಕೆ ರಾಜ್ಯಪಾಲರು 29 ಕಾರಣಗಳನ್ನ ನೀಡಿದ್ದಾರೆ. ಈ ಬಿಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂಬ ಉಲ್ಲೇಖವನ್ನ ಮಾಡಿದ್ದಾರೆ. ರಾಜ್ಯಪಾಲರ ನಡೆಗೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ವಿರೋಧವನ್ನ ಮಾಡಿದ್ರೆ ಬಿಜೆಪಿ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು? ನೀವು ಏನಾರ ಮಾತನಾಡಬಹುದು, ಆದ್ರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನ್ಯಾಯ ಮಾಡ್ತಕ್ಕಂಥದ್ದು, ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನ್ ಯಾರ ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನ್ ತೊಂದರೆ ಇದೆ? ರಾಜ್ಯಪಾಲರು ದ್ವೇಷ ಭಾಷಣ ಏನು ಈ ಬಿಲ್ ಅನ್ನ ಕಳಿಸಿದ್ರು ಸರ್ಕಾರ, ಇದನ್ನ ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ. ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ. ಈ ಬಿಲ್ ಅನ್ನ 2 ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ನಾವ್ ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಕಮಿಷನ್ ಜಟಾಪಟಿ ಜೋರಾಗಿದೆ. ಚರ್ಚೆ ವೇಳೆ ಗುತ್ತಿಗೆದಾರರ ಆರೋಪದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಡಬಲ್ ಕಮಿಷನ್ ಇದೆ, ಆಂಧ್ರದ ಗುತ್ತಿಗೆದಾರರಿಂದ ಪ್ಯಾಕೇಜ್ ಮಾಡಿಕೊಡಲಾಗಿದೆ, ಇನ್ನೊಂದು ಕಡೆ ಸರ್ಕಾರ 80% ಕಮಿಷನ್ನಲ್ಲಿ ತೊಡಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಅಂತ ವಿಪಕ್ಷ ನಾಯಕ ಅಶೋಕ್ ಗುತ್ತಿಗೆದಾರರ ಪತ್ರ ಓದಿದರು. ಆರ್ ಅಶೋಕ್ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಆಕ್ಷೇಪ ವ್ಯಕ್ತಪಡಿಸಿದರು. ಅವ್ರು ಯಾರೋ ಮಾಡಿರೋ ಆರೋಪಕ್ಕೆ ನಾನು ಉತ್ತರಿಸಲ್ಲ ಅಂತ ಗುತ್ತಿಗೆದಾರರ ಮೇಲೆ ಸಚಿವ ಬೈರತಿ ಅಸಮಾಧಾನ ವ್ಯಕ್ತಪಡಿಸಿದರು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದೆ. ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಹಿಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು, 31 ನಮ್ಮದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ 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 ಅಂತ ಕುಣಿದ್ಬಿಟ್ರು ಎಲ್ಲರೂ. 31 ಜಿಲ್ಲೆಗಳಿಗೂ ನನ್ನ ಸಂಬಂಧ ಇಲ್ಲ. ಇದು ಯಾವುದು ಮುಂಚೆ ಯಾವುದೋ ಹೇಳಿದ್ರಲ್ಲ, ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಸಭಾಧ್ಯಕ್ಷರೇ. ಯಾರು ಅವ್ರು ಕುತ್ಕೊಂಡೆಲ್ಲ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಬಹಳ ಗೌರವಯುತವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ. ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯ ಆವರಣದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನಕ್ಕೆ ಹೋಗಿದ್ದಾಗ ಪೊಲೀಸರು ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ನಡೆದ ತೀವ್ರ ವಾಗ್ವಾದದ ವಿಡಿಯೋಗಳು ವೈರಲ್ ಆಗಿವೆ. ಅಲ್ಲದೆ ಆರೋಪಿಗಳ ಬಂಧನಕ್ಕೆ ತೀವ್ರ ಹೋರಾಟ ನಡೆಸಿದ್ದ ಸಿಪಿಐ ಗಾಯತ್ರಿಯ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮಕ್ಕಳಾದ ಹಸೇನ್ ಮತ್ತು ಹುಸೇನ್ ಹಾಗೂ ಸ್ನೇಹಿತರ ನಡುವೆ ಗಲಾಟೆ ನಡೆದಿತ್ತು. ಈ ಸಂಬಂಧ ಆರೋಪಿಗಳನ್ನ ಬಂಧಿಸಲು ಸಿಪಿಐ ಗಾಯತ್ರಿ, ಕಾನ್ಸ್ಟೇಬಲ್ ಹರೀಶ್ ಹಾಗೂ ಕೆಂಚಪ್ಪ ತೆರಳಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಯ ಮೇಲೆ ಅಯೂಬ್ ಮಕ್ಕಳು ಹಾಗೂ ಸ್ನೇಹಿತರು ಹಲ್ಲೆ ನಡೆಸಿದ್ರು. ಇದರಿಂದ ಕೆಂಡವಾಗಿದ್ದ ಸಿಪಿಐ ಗಾಯತ್ರಿ ಆರೋಪಿಗಳ ಬಂಧನ ಆಗುವವರೆಗೂ ಕೂಡ ಇಲ್ಲಿಂದ ತೆರಳುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಈ ವೇಳೆ ಪೊಲೀಸರು ಮದ್ಯ ಸೇವನೆ ಮಾಡಿ ಅರೆಸ್ಟ್ ಮಾಡಲು ಬಂದಿದ್ದಾರೆ ಅಂತ ಅಯೂಬ್ ಪೈಲ್ವಾನ್ ಆರೋಪ ಮಾಡಿದ್ರು. ಇದಕ್ಕೆ ಸಿಪಿಐ ಏನ್ ಬೇಕಾದ್ರೂ ಆರೋಪ ಮಾಡಿ, ಬೇಕಾದ್ರೆ ನೀನು ದೂರು ಕೊಡು ಅಂದಿದ್ರು. ಪ್ರಕರಣದಲ್ಲಿ ಪೈಲ್ವಾನ್ ಪುತ್ರ ಹಸೇನ್ ಸೇರಿ 4ರನ್ನ ಬಂಧಿಸಲಾಗಿದೆ. ಇನ್ನೊಬ್ಬ ಪುತ್ರ ಹುಸೇನ್ ತಲೆಮರೆಸಿಕೊಂಡಿದ್ದಾನೆ. ದಾವಣಗೆರೆಯಲ್ಲಿ ಪೊಲೀಸರ ಜೊತೆಗೆ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಪುತ್ರರ ದರ್ಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿಗೆ ಕೈ ಮುಖಂಡ ಅಯೂಬ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಕ್ಕಳು ಪೊಲೀಸರ ಮೇಲೆ ಹಲ್ಲೆ ಮಾಡಿಲ್ಲ, ಇದು ಹುಡುಗರ ಗಲಾಟೆಯಷ್ಟೇ, ನಮ್ಮ ಮಕ್ಕಳು ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ, ಪೊಲೀಸರು ನಮ್ಮವರ ಮೇಲೆ ದರ್ಪ ಮೆರೆದಿದ್ದಾರೆ ಅಂತ ಸಬೂಬು ಹೇಳಿದ್ದಾರೆ. ಸರ್, ಅದು ಹುಡುಗರು ಗಲಾಟೆ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲಿ ಸಿಜಿ ಹಾಸ್ಪಿಟಲ್ ಹತ್ರ ಪೊಲೀಸರು ಪ್ರವೇಶ ಮಾಡಿದಾಗ ಸ್ವಲ್ಪ ತಳ್ಳಾಟ ನುಗ್ಗಟ ಆಗಿದೆ ಸರ್. ನಾವೆಲ್ಲ ಹೋಗಿ ಸರಿ ಮಾಡಿ ತಿಳಿ ಹೇಳಿ ಎಲ್ಲರಿಗೂ ಬುದ್ಧಿವಾದ ಹೇಳಿ ಬಂದ್ವಿ ಸರ್. ನಾವು ಅಷ್ಟೊತ್ತಿಗೆ
ಪೊಲೀಸರು ನಮ್ಮ ಮನೆ ನುಗ್ಗಿ ನಮ್ಮ ಮನೆ ಒಳಗೆ ವಿತೌಟ್ ಇನ್ಫಾರ್ಮೇಶನ್ ಸರ್ಚ್ ವಾರೆಂಟ್ ನುಗ್ಗಿ ಎಳೆದಾಡಿ ಬಹಳ ಇದು ಮಾಡಿದ್ದಾರೆ. ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಪೆನ್ನಾರ್ ದಕ್ಷಿಣ ಪಿನಾಕಿನಿ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸಲು ನ್ಯಾಯಮಂಡಳಿ ರಚಿಸುವಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಪ್ರಕಟಿಸಿದೆ. ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಹಾಗೂ ಎನ್.ವಿ. ಅಂಜಾರಿಯ ಪೀಠ ವಿವಾದ ಇತ್ಯರ್ಥಪಡಿಸಲು ನ್ಯಾಯಮಂಡಳಿ ರಚಿಸುವುದು ಸೂಕ್ತ. ಆದೇಶ ಪ್ರಕಟವಾದ 1 ತಿಂಗಳ ಒಳಗೆ ಜನವಿವಾದ ನ್ಯಾಯಮಂಡಳಿಯನ್ನು ರಚಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ಹಿಂದೆ ನಡೆದ ಅರ್ಜಿ ವಿಚಾರಣೆಯ ವೇಳೆ ಪೀಠ ಉಭಯ ರಾಜ್ಯಗಳು ತಮ್ಮ ವಾದಗಳನ್ನು ನ್ಯಾಯಮಂಡಳಿಯಲ್ಲಿ ಮಂಡಿಸುವುದು ಉತ್ತಮ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ದಕ್ಷಿಣ ಪಿನಾಕಿನಿ ನದಿಯ ಕಣಿವೆಯಲ್ಲಿ ಕರ್ನಾಟಕ ಸರ್ಕಾರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಅಣೆಕಟ್ಟೆ ನಿರ್ಮಿಸಿದೆ. ಬೆಂಗಳೂರಿನ ಎಲೆ ಮಲ್ಲಪ್ಪಚೆಟ್ಟಿ ಕೆರೆಯಿಂದ ಹೊಸಕೋಟೆಯವರೆಗೆ ನೀರು ಹರಿಸುವ ಕಾಮಗಾರಿ, ಬ್ಯಾಲಹಳ್ಳಿ ಗ್ರಾಮದ ಹತ್ತಿರ ಪೆನ್ನಾರ್ ನದಿಯಿಂದ ನೀರು ಹರಿಸುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಈ ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ 2018 ಮೇ 18ರಂದು ಅರ್ಜಿ ಸಲ್ಲಿಸಿತ್ತು.